ಮರೆತು ಹೋದ ಹರಕೆಯೆಂದರೆ ಅದು ದೈವಋಣ. ಎಚ್ಚರ ಸ್ನೇಹಿತರೆ, ಒಮ್ಮೆ ನಿಮ್ಮ ಜೀವನವನ್ನ ಹಿಂತಿರುಗಿ ನೋಡಿ. ನೀವೇನಾದರೂ ಇಂತಹ ವಿಚಿತ್ರ ಅನುಭವವನ್ನ ಎದುರಿಸಿದ್ದೀರಾ? ನೀವು ಒಂದು ಕೆಲಸಕ್ಕೆ ಕೈ ಹಾಕುತ್ತೀರಿ, ಇನ್ನೇನು ಯಶಸ್ಸು ಸಿಗಬೇಕು, ಇನ್ನೇನು ಹಣ ಕೈಗೆ ಬರಬೇಕು ಎನ್ನುವಾಗಲೇ ಎಲ್ಲೋ ಒಂದು ಕಡೆಯಿಂದ ಕಾಣದ ಕೈಯೊಂದು ನಿಮ್ಮನ್ನ ಬಲವಂತವಾಗಿ ಹಿಂದಕ್ಕೆ ಎಳೆದಂತೆ ಅನಿಸುವುದು. ಎಷ್ಟೇ ಕಷ್ಟಪಟ್ಟು ದುಡಿದರೂ ನಿಮ್ಮ ಕೈಯಲ್ಲಿ ಹಣವೇ ನಿಲ್ಲದಿರುವುದು. ಕಾರಣವೇ ಇಲ್ಲದೆ ಮನೆಯಲ್ಲಿ ಆತಂಕ, ಭಯ ಮತ್ತು ಅಶಾಂತಿ. ನೀವಂದುಕೊಳ್ಳಬಹುದು, ಇದು ನನ್ನ ಹಣೆಬರಹ ಅಥವಾ ನನ್ನ ದುರಾದೃಷ್ಟ ಎಂದು. ಆದರೆ ನಮ್ಮ ಸನಾತನ ಧರ್ಮ ಹೇಳುತ್ತದೆ, ಕಾರಣವಿಲ್ಲದೆ ಕಾರ್ಯ ನಡೆಯುವುದಿಲ್ಲ ಅಂತ. ನಿಮ್ಮ ಈ ಸೋಲಿಗೆ, ನಿಮ್ಮ ಈ ಕಷ್ಟಕ್ಕೆ ನೀವು ಕಾರಣರಲ್ಲದೇ ಇರಬಹುದು. ಹಾಗಾದರೆ ಇದಕ್ಕೆ ಕಾರಣ ಯಾರು? ನಿಮ್ಮ ಮನೆಯ ಯಾವುದೋ ಒಂದು ಮೂಲೆಯಲ್ಲಿ ಅಥವಾ ನಿಮ್ಮ ಊರಿನ ಹಳೆಯ ಮನೆಯ ದೇವರ ಕೋಣೆಯ ಕಪಾಟಿನಲ್ಲಿ ಒಂದು ಹಳದಿ ಬಟ್ಟೆಯಲ್ಲಿ ಕಟ್ಟಿದ ಧೂಳು ಹಿಡಿದ ₹1 ನಾಣ್ಯದ ಮುಡಿಪು ನೆನಪಿದೆಯಾ? ಎಷ್ಟೋ ವರ್ಷಗಳ ಹಿಂದೆ ಕಷ್ಟ ಬಂದಾಗ ದೇವರ ಮುಂದೆ ನಿಂತು, ನನ್ನ ಈ ಕೆಲಸವಾದರೆ ನಿನಗೆ ಇದನ್ನ ಕೊಡುತ್ತೇನೆ ಅಥವಾ ಈ ರೀತಿ ಮಾಡುತ್ತೇನೆ ಎಂದು ಪ್ರಾರ್ಥನೆ ಮಾಡಿ ಆಮೇಲೆ ಅದನ್ನ ಸಂಪೂರ್ಣವಾಗಿ ಮರೆತುಬಿಟ್ಟ ಆ ಒಂದು ಸಣ್ಣ ಘಟನೆ ಇದೆಯಲ್ಲ. ನಿಮಗೆ ಗೊತ್ತಿಲ್ಲದ ಆ ಮರೆತು ಹೋದ ಹರಕೆ, ಆ ಕಟ್ಟಿದ ಮುಡಿಪು ಇವತ್ತು ನಿಮ್ಮ ಸಂಪತ್ತಿನ ಲಾಭಕ್ಕೆ ತಡೆಯಾಗಿ ಬೃಹತ್ ಗೋಡೆಯಂತೆ ನಿಂತಿರಬಹುದು. ಹೌದು ಸ್ನೇಹಿತರೆ, ಹರಕೆ ಎಂದರೆ ಕೇವಲ ಹಾರೈಕೆಯಲ್ಲ, ಅದು ಬ್ರಹ್ಮಾಂಡದ ಜೊತೆ ನೀವು ಮಾಡಿಕೊಂಡ ಒಪ್ಪಂದ. ಈ ಒಪ್ಪಂದ ಮುರಿದರೆ ಏನಾಗುತ್ತದೆ? ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಜೀವನವನ್ನೇ ಬದಲಿಸಬಲ್ಲ ಹರಕೆ ಮತ್ತು ವಂಶಪಾರಂಪರ್ಯ ಋಣಬಾಧೆಯ ರಹಸ್ಯವನ್ನ ತಿಳಿಸಲಿದ್ದೇನೆ. ಮುಂದೆ ಸಾಗುವ ಮೊದಲು ಲಕ್ಷ್ಮೀನಾರಾಯಣರನ್ನ ಮನಸ್ಸಿನಲ್ಲಿ ನೆನೆಸಿಕೊಳ್ಳುತ್ತಾ ಕಾಮೆಂಟ್ ಬಾಕ್ಸ್ನಲ್ಲಿ ಓಂ ನಮೋ ಲಕ್ಷ್ಮೀನಾರಾಯಣಾಯ ಅಂತ ಬರೆಯಿರಿ. ಆಡಿದ ಮಾತು ಮತ್ತು ಬ್ರಹ್ಮಾಂಡದ ನಿಯಮ. ವಿಜಯಕ್ಕೆ ಬರುವ ಮುನ್ನ ಹರಕೆ ಎಂದರೇನು ಎಂದು ನಾವು ಆಳವಾಗಿ ಅರ್ಥ ಮಾಡಿಕೊಳ್ಳಬೇಕು. ನಮ್ಮ ಪುರಾಣಗಳಲ್ಲಿ ಬರುವ ರಾಜರು, ಋಷಿಗಳು ಸತ್ಯಕ್ಕೆ ಏಕೆ ಅಷ್ಟು ಬೆಲೆ ಕೊಡುತ್ತಿದ್ದರು? ಪ್ರಾಣ ಹೋದರೂ ಮಾನ ಹೋಗಬಾರದು, ಮಾತು ತಪ್ಪಬಾರದು ಎಂದು ಏಕೆ ಹೇಳುತ್ತಿದ್ದರು ಎಂದರೆ, ರಾಮಾಯಣವನ್ನೇ ನೋಡಿ. ಚಕ್ರವರ್ತಿ ದಶರಥ 3 ಲೋಕವನ್ನೇ ಆಳಬಲ್ಲ ವೀರ, ಇಂದ್ರನಿಗೂ ಸಹಾಯ ಮಾಡಿದ ಪರಾಕ್ರಮಿ. ಆದರೆ ಅವನು ಸೋತಿದ್ದೆಲ್ಲಿ? ಯುದ್ಧಭೂಮಿಯಲ್ಲ, ಆಡಿದ ಮಾತಿನಲ್ಲಿ. ಎಷ್ಟೋ ವರ್ಷಗಳ ಹಿಂದೆ ಯುದ್ಧದಲ್ಲಿ ತನ್ನ ಪ್ರಾಣ ಉಳಿಸಿದ ಕೈಕೇಯಿಗೆ ನಿನಗೆ ಬೇಕಾದ ವರವನ್ನ ಕೊಡುವುದಾಗಿ ಮಾತು ಕೊಟ್ಟಿದ್ದ. ಆದರೆ ಕೈಕೇಯಿ ಆ ಮಾತನ್ನ ಬಳಸಿದ ಸಮಯ ದಶರಥನನ್ನ ತುಂಬಾ ಕಷ್ಟಕ್ಕೆ ಸಿಲುಕಿಸಿತು. ಕೊಟ್ಟ ಮಾತುವನ್ನ ಹರಕೆ, ಅದು ಒಂದು ವಾಗ್ದಾನ. ವರ್ಷಗಳು ಕಳೆದವು. ದಶರಥ ಅದನ್ನ ಮರೆತಿರಬಹುದು, ಆದರೆ ಕಾಲ ಅದನ್ನ ಮರೆಯಲಿಲ್ಲ. ಯಾವಾಗ ರಾಮನ ಪಟ್ಟಾಭಿಷೇಕದ ಸಮಯ ಬಂತು, ಅಂದೇ ಹಳೆಯ ಮಾತು ಯಮನ ರೂಪದಲ್ಲಿ ಬಂದು ದಶರಥನ ಶೋಕಕ್ಕೆ ಕಾರಣವಾಗಿ ಪ್ರಾಣವನ್ನೇ ತೆಗೆದುಕೊಂಡಿತು. ಪ್ರಾಣ ಹೋದರೂ ಸರಿ, ಕೊಟ್ಟ ಮಾತು ತಪ್ಪಲಾರೆ. ಇದು ರಘುವಂಶದ ತತ್ವ ಮಾತ್ರವಲ್ಲ, ಇದು ಬ್ರಹ್ಮಾಂಡದ ನಿಯಮ. ನಮ್ಮ ವೇದಗಳಲ್ಲಿ ಇದನ್ನು ಋತ ಎಂದು ಕರೆಯುತ್ತಾರೆ. ಋತ ಎಂದರೆ ಸೃಷ್ಟಿಯ ನಿಯಮ ಅಥವಾ ಬ್ರಹ್ಮಾಂಡದ ಶಿಸ್ತು. ನೀವು ದೇವರ ಮುಂದೆ ನಿಂತು, ನನಗೆ ಕಷ್ಟ ಪರಿಹಾರವಾದರೆ ನಾನು ತಿರುಪತಿಗೆ ಬರುತ್ತೇನೆ ಎಂದು ಸಂಕಲ್ಪ ಮಾಡಿದ ತಕ್ಷಣ ಬ್ರಹ್ಮಾಂಡದಲ್ಲಿ ಒಂದು ಶಕ್ತಿ ಬಿಡುಗಡೆಯಾಗುತ್ತದೆ. ಅದು ನಿಮ್ಮ ಕೆಲಸವನ್ನ ಮಾಡಿಕೊಡುತ್ತದೆ. ಆದರೆ ಕೆಲಸವಾದ ಮೇಲೆ ನೀವು ಆ ಹರಕೆಯನ್ನ ತೀರಿಸದಿದ್ದರೆ ಅಲ್ಲಿ ಒಂದು ಶೂನ್ಯ ಸೃಷ್ಟಿಯಾಗುತ್ತದೆ. ಇದನ್ನೇ ನಾವು ದೈವಋಣ ಎನ್ನುತ್ತೇವೆ. ಈ ಋಣವನ್ನ ನೀವು ತೀರಿಸುವವರೆಗೂ ಆ ದೇವರು ನಿಮ್ಮ ಮೇಲೆ ಕೋಪಗೊಳ್ಳುವುದಿಲ್ಲ. ದೇವರು ಕರುಣಾಮಯಿ. ಆದರೆ ಆ ಮುರಿದ ಒಪ್ಪಂದ ನಿಮ್ಮ ಸುತ್ತ ಒಂದು ನಕಾರಾತ್ಮಕ ವಲಯವನ್ನ ಸೃಷ್ಟಿಸುತ್ತದೆ. ಅದು ನಿಮ್ಮ ಮುಂದಿನ ಎಲ್ಲಾ ದಾರಿಗಳನ್ನ ಮುಚ್ಚುತ್ತಾ ಹೋಗುತ್ತದೆ. ಸ್ನೇಹಿತರೆ, ನೆನಪಿಡಿ, ನೀವು ಮನುಷ್ಯರಿಗೆ ಕೊಟ್ಟ ಮಾತನ್ನು ತಪ್ಪಿದರೆ ನ್ಯಾಯಾಲಯದಲ್ಲಿ ದಾವೆ ಹೂಡಬಹುದು ಅಥವಾ ಆ ವಿಷಯವನ್ನೇ ಬಿಟ್ಟುಬಿಡಬಹುದು. ಆದರೆ ದೇವರಿಗೆ ಕೊಟ್ಟ ಮಾತನ್ನು ತಪ್ಪಿದರೆ ಆ ವಿಚಾರಣೆ ನಡೆಯುವುದು ಕರ್ಮದ ನ್ಯಾಯಾಲಯದಲ್ಲಿ. ಅಲ್ಲಿ ಲಂಚ ನಡೆಯುವುದಿಲ್ಲ, ವಕೀಲರೂ ಇರುವುದಿಲ್ಲ. ಅಲ್ಲಿ ಬರುವುದು ಒಂದೇ ತೀರ್ಪು, ಅದು ಅನುಭವಿಸಲೇಬೇಕು. ಈಗ ಈ ವಿಡಿಯೋದ ಅತ್ಯಂತ ರೋಚಕ ಮತ್ತು ಭಯಾನಕ ಭಾಗಕ್ಕೆ ಬರೋಣ. ನಾನೇನೂ ಹರಕೆ ಹೊತ್ತಿಲ್ಲ, ನಾನೇನೂ ತಪ್ಪು ಮಾಡಿಲ್ಲ, ಆದರೂ ನನಗೇಕೆ ಕಷ್ಟ ಎಂದು ನೀವು ಕೇಳಬಹುದು. ಇಲ್ಲಿಯೇ ಇರುವುದು ಕರ್ಮದ ಸೂಕ್ಷ್ಮ ರಹಸ್ಯ ಸ್ನೇಹಿತರೆ. ನಾವೆಲ್ಲರೂ ಕೇವಲ ನಮ್ಮ ತಂದೆ ತಾಯಿಯ ದೇಹದಿಂದ ಜನಿಸಿದವರಲ್ಲ, ಅವರ ಕರ್ಮದಿಂದ ಹುಟ್ಟಿದವರು. ವಿಜ್ಞಾನ ಹೇಳುತ್ತದೆ,
ನಿಮ್ಮ ಕಣ್ಣಿನ ಬಣ್ಣ, ನಿಮ್ಮ ಎತ್ತರ, ನಿಮ್ಮ ಕಾಯಿಲೆಗಳು ಹೀಗೆ ವಂಶವಾಹಿಗಳ ಮೂಲಕ ತಾತನಿಂದ ಮೊಮ್ಮಗನಿಗೆ ಬರುತ್ತದೆಯೋ, ಹಾಗೆಯೇ ನಿಮ್ಮ ಪೂರ್ವಜರು ಮಾಡಿಕೊಂಡ ಸಂಕಲ್ಪಗಳು ಮತ್ತು ಬಾಕಿ ಉಳಿಸಿದ ಹರಕೆಗಳೂ ಕೂಡ ಅದೇ ರಕ್ತದ ಮೂಲಕ ನಿಮಗೆ ಹರಿದು ಬರುತ್ತವೆ. ಇದಕ್ಕೆ ಸಾಕ್ಷಿ ನಿಮ್ಮ ಗೋತ್ರ. ನಿಮ್ಮ ತಾತನೋ ಅಥವಾ ಮುತ್ತಾತನೋ ಅವರ ಕಾಲದಲ್ಲಿ ಯಾವುದೋ ಒಂದು ದೊಡ್ಡ ಆಪತ್ತು ಬಂದಾಗ, ನನ್ನ ವಂಶ ಉಳಿದರೆ ನಮ್ಮ ಕುಲದೇವರಿಗೆ ಇಂಥದ್ದೊಂದು ಸೇವೆ ಮಾಡುತ್ತೇನೆ ಎಂದು ಹರಕೆ ಹೊತ್ತಿರಬಹುದು. ಆದರೆ ಕಾಲಕ್ರಮೇಣ ಅವರು ಅದನ್ನು ಮರೆತಿರಬಹುದು, ಅಥವಾ ಹರಕೆ ತೀರಿಸುವ ಮುನ್ನವೇ ಅವರು ತೀರಿಕೊಂಡಿರಬಹುದು. ಆಗ ಏನಾಗುತ್ತದೆ ಎಂದರೆ, ಆ ಸಾಲ ತೀರಿಲ್ಲ, ಆ ಖಾತೆ ಮುಕ್ತಾಯವಾಗಿಲ್ಲ. ಬ್ಯಾಂಕ್ನಲ್ಲಿ ತಂದೆ ಮಾಡಿದ ಸಾಲಕ್ಕೆ ಮಗ ಹೀಗೆ ಹೊಣೆಯಾಗುತ್ತಾನೋ, ಹಾಗೆಯೇ ಆಧ್ಯಾತ್ಮಿಕ ಪ್ರಪಂಚದಲ್ಲಿ ಪೂರ್ವಜರು ಉಳಿಸಿ ಹೋದ ದೈವಋಣಕ್ಕೆ ಇವತ್ತು ನೀವು ಬಡ್ಡಿ ಕಟ್ಟುತ್ತೀರಿ. ಹಾಗಾದರೆ ನಿಮ್ಮ ಮನೆಯಲ್ಲಿ ಈ ದೈವಋಣ ಇದೆಯೇ ಎಂದು ತಿಳಿಯುವುದು ಹೇಗೆ? ಇದಕ್ಕೆ ಶಾಸ್ತ್ರದಲ್ಲಿ 5 ಪ್ರಮುಖ ಲಕ್ಷಣಗಳನ್ನು ಹೇಳಲಾಗಿದೆ. ಇವುಗಳಲ್ಲಿ ಒಂದು ಲಕ್ಷಣ ನಿಮ್ಮ ಮನೆಯಲ್ಲಿದ್ದರೂ ಎಚ್ಚೆತ್ತುಕೊಳ್ಳಿ. ಮನೆಯಲ್ಲಿ ಮೊದಲನೆಯದು ಕಂಕಣ ಭಾಗ್ಯ ಕೂಡಿಬಾರದಿರುವುದು. ಎರಡನೆಯದು ವಂಶವೃದ್ಧಿಯಾಗದಿರುವುದು. ಮೂರನೆಯದು ವಿಚಿತ್ರವಾದ ಧನನಷ್ಟ. ನಾಲ್ಕನೆಯದು ಮನೆಯಲ್ಲಿ ಅಕಾರಣ ಕಲಹ. ಐದನೆಯದು ಅಜ್ಞಾತ ರೋಗಗಳು. ಯಾವುದೇ ಸಮಸ್ಯೆಗೂ ಕರುಣಾಮಯಿ ಭಗವಂತ ಒಂದು ಪರಿಹಾರ, ಶಾಪವನ್ನ ವರವಾಗಿಸುವ ದಾರಿ, ವಿಧಿವಿಧಾನವನ್ನ ಕರುಣಿಸಿರುತ್ತಾರೆ. ಅದನ್ನು ಈಗ ತಿಳಿಯೋಣ. ಪರಿಹಾರದ ಬಗ್ಗೆ ತಿಳಿಯುವ ಮೊದಲು ಸಮಯದ ಬಗ್ಗೆ ಒಂದು ಎಚ್ಚರಿಕೆ. ಬಹಳ ಜನ ಅಂದ್ಕೊಂಡಿದ್ದಾರೆ, ಹರಕೆ ತಾನೇ, ಯಾವಾಗಲಾದರೂ ತೀರಿಸಬಹುದು, ದೇವರಿಗೆ ಸಮಯದ ಹಂಗಿಲ್ಲ ಎಂದು. ಕೆಲವರು 12 ವರ್ಷ ಅಥವಾ 14 ವರ್ಷದವರೆಗೂ ಸಮಯವಿರುತ್ತದೆ ಎಂದು ತಪ್ಪು ತಿಳಿಯುತ್ತಾರೆ. ಆದರೆ ಶಾಸ್ತ್ರ ಏನೇಳುತ್ತದೆ ಗೊತ್ತೇ? ನೀವು ಅಂದ್ಕೊಂಡ ಕೆಲಸ ನಡೆದ ತಕ್ಷಣ ಅಲ್ಲಿಂದ ಒಂದು ಮಂಡಲ, ಅಂದರೆ 48 ದಿನಗಳ ಒಳಗೆ ಹರಕೆ ತೀರಿಸುವುದು ಅತ್ಯಂತ ಶ್ರೇಷ್ಠ. ಆಗಲೇ ದೇವರಿಗೆ ಸಂಪೂರ್ಣ ತೃಪ್ತಿ. ಒಂದು ವೇಳೆ 48 ದಿನಗಳಲ್ಲಿ ಆಗದಿದ್ದರೆ ಗರಿಷ್ಠ ಸಮಯ 1 ಸಂವತ್ಸರ, ಅಂದರೆ 1 ವರ್ಷ. ಹಾಗಾಗಿ ಇನ್ನೂ ಸಮಯವಿದೆ ಎಂದು ಮೈಮರೆಯಬೇಡಿ. ಸನಾತನ ಧರ್ಮದಲ್ಲಿ ಸಮಸ್ಯೆಯ ಜೊತೆಗೆ ಪರಿಹಾರವೂ ಇದೆ. ಅದಕ್ಕೆ ನಮ್ಮ ಹಿರಿಯರು ಇಟ್ಟಿರುವ ಹೆಸರೇ ತಪ್ಪು ಕಾಣಿಕೆ. ತಿಳಿಯದೇ ಮಾಡಿದ ತಪ್ಪಿಗೆ ಅಥವಾ ಮರೆತು ಹೋದ ಹರಕೆಗೆ ಪ್ರಾಯಶ್ಚಿತ್ತ ಮಾಡಿಕೊಳ್ಳಲು ಒಂದು ಸರಳ ಮತ್ತು ಶಕ್ತಿಶಾಲಿ ವಿಧಾನ ಇಲ್ಲಿದೆ. ಇದನ್ನು ಅತ್ಯಂತ ಶ್ರದ್ಧೆಯಿಂದ ಮಾಡಿ. ಯಾವುದಾದರೂ ಒಂದು ಶುಭ ದಿನ ಅಥವಾ ಅಮಾವಾಸ್ಯೆಯ ನಂತರ ಬರುವ ಮಂಗಳವಾರ ಅಥವಾ ಶುಕ್ರವಾರದಂದು ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ದೀಪ ಹಚ್ಚಿ, ಒಂದು ಹೊಸ ಹಳದಿ ಬಟ್ಟೆಯನ್ನು ತೆಗೆದುಕೊಳ್ಳಿ. ಅದರಲ್ಲಿ ಒಂದು ಒಣ ಕೊಬ್ಬರಿ ಬಟ್ಟಲು, 11 ರೂಪಾಯಿ ದಕ್ಷಿಣೆ ಮತ್ತು ಸ್ವಲ್ಪ ಅರಿಶಿಣ ಕುಂಕುಮವನ್ನ ಇಡಿ. ಅದನ್ನು ಬಲಗೈಯಲ್ಲಿ ಹಿಡಿದುಕೊಂಡು ನಿಮ್ಮ ಕುಲದೇವರನ್ನ ಮನಸ್ಸಿನಲ್ಲಿ ನೆನೆಸಿ ಕಣ್ಣು ಮುಚ್ಚಿ ಹೀಗೆ ಹೇಳಿ: ನಿಮ್ಮ ಕುಲದೇವರಿಗೆ ಭಕ್ತಿಯಿಂದ, ನನ್ನ ಪೂರ್ವಜರು, ತಾತ ಮುತ್ತಾತಂದಿರು ತಿಳಿದು ತಿಳಿಯದೆಯೋ ನಿನಗೆ ಯಾವುದಾದರೂ ಹರಕೆ ಹೊತ್ತು ಅದನ್ನು ತೀರಿಸದೇ ಮರೆತಿದ್ದರೆ, ಅಥವಾ ನಾನೇ ಸ್ವತಃ ಯಾವುದಾದರೂ ಸಂಕಲ್ಪ ಮಾಡಿ ಮರೆತಿದ್ದರೆ ದಯವಿಟ್ಟು ನನ್ನನ್ನು ಕ್ಷಮಿಸು. ನಮಗೆ ಆ ಹರಕೆ ಏನೂ ಎಂದು ತಿಳಿಯದು. ಈ ಮುಡಿಪನ್ನು ತಪ್ಪು ಕಾಣಿಕೆಯಾಗಿ ಸ್ವೀಕರಿಸು. ಹಳೆಯ ಎಲ್ಲಾ ಬಾಕಿಗಳನ್ನು ಚುಕ್ತ ಮಾಡಿಕೊ. ನಮ್ಮ ವಂಶಕ್ಕೆ ಬಂದಿರುವ ದೋಷವನ್ನು ನಿವಾರಿಸು. ಹೀಗೆ ಪ್ರಾರ್ಥಿಸಿ ಆ ಮುಡಿಪನ್ನು ಗಂಟು ಕಟ್ಟಿ ದೇವರ ಮುಂದೆ ಇಡಿ. ಮುಂದಿನ ಬಾರಿ ನೀವು ಕುಲದೇವರ ದೇವಸ್ಥಾನಕ್ಕೆ ಅಥವಾ ತಿರುಪತಿಗೆ ಹೋದಾಗ ಈ ಮುಡಿಪನ್ನು ಅಲ್ಲಿನ ಉಂಡಿಗೆ ಹಾಕಿ ಬನ್ನಿ. ಅಲ್ಲಿಗೆ ನಿಮ್ಮ ಪೂರ್ವಜರು ದೈವ ಖಾತೆ ಋಣಮುಕ್ತಾಯವಾಗುತ್ತದೆ. ನೆನಪಿಡಿ ಸ್ನೇಹಿತರೆ, ನಿಮ್ಮ ಹಣ ದೇವರಿಗೆ ಬೇಕಿಲ್ಲ. ದೇವರಿಗೆ ಬೇಕಿರುವುದು ನಿಮ್ಮ ತಪ್ಪಿನ ಅರಿವು, ನಿಮ್ಮ ಪಶ್ಚಾತ್ತಾಪ. ನನ್ನಿಂದ ತಪ್ಪಾಗಿದೆ, ಕ್ಷಮಿಸು ತಾಯಿ ಎಂದು ನೀವು ಯಾವಾಗ ಸಂಪೂರ್ಣವಾಗಿ ಶರಣಾಗುತ್ತೀರೋ ಅದೇ ಕ್ಷಣದಲ್ಲಿ ಎಂತಹದ್ದೇ ದೈವಋಣವಿದ್ದರೂ ಅದು ಕರಗಿ ಹೋಗುತ್ತದೆ. ಹರಕೆಯೆಂದರೆ ವ್ಯಾಪಾರವಲ್ಲ, ಅದು ಭಕ್ತಿಯ ಸಮರ್ಪಣೆ. ನಿಮ್ಮ ಪ್ರಾಮಾಣಿಕತೆಯೇ ನಿಮ್ಮ ಕುಟುಂಬದ ರಕ್ಷಾಕವಚ. ನೀವು ಆಡುವ ಮಾತು ಸತ್ಯವಾಗಿರಲಿ. ನಿಮ್ಮ ಬದುಕು ಧರ್ಮದ ಆದಿಯಲ್ಲಿರಲಿ. ಯಾವ ಮನೆಯಲ್ಲಿ ಹಿರಿಯರ ಮಾತು ಉಳಿಯುತ್ತದೆಯೋ, ಯಾವ ಮನೆಯಲ್ಲಿ ದೈವಋಣ ಇರುವುದಿಲ್ಲವೋ ಆ ಮನೆಯನ್ನು ಮುಟ್ಟಲು ನವಗ್ರಹಗಳಿಗೂ ಭಯವಾಗುತ್ತದೆ. ನಿಮ್ಮೆಲ್ಲರ ಕಷ್ಟಗಳು ಕರಗಲಿ. ಆ ಭಗವಂತನ ಕೃಪೆ ಸದಾ ನಿಮ್ಮ ಮೇಲಿರಲಿ.
ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡುವುದನ್ನು ಮರೆಯಬೇಡಿ. ಇನ್ನೂ 10 ಜನರಿಗೆ ಶೇರ್ ಮಾಡಿ ಹಾಗೂ ಮತ್ತಷ್ಟು ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಕೇಳಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು.